ಅಣ್ಣಾರ ಇಲ್ಲಿ ಏನು ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿಗೆ ಮಡಿ ಮಾಡ್ಬಿಟ್ಟು ನೀರ್ ಕಟ್ತಾ ಇದೀರಾ. ಇದು ಈರುಳ್ಳಿ ಯಾವ ತರ ಬೆಳಿತಾರ ಅಂತ ಸ್ವಲ್ಪ ಮಾಹಿತಿ ಕೊಡ್ಬಂತ್ರಿ. ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರ ಅಣ್ಣಾರ. ನಿಮ್ಮ ಹೆಸರು? ಕಾಂತರಾಜ್. ಯಾವ ಊರು ಬರುತ್ತೆ ಅಣ್ಣ? ಹಿರೇಮದುರೆ. ಓಕೆ, ಇದು ಯಾವ ತಾಲೂಕ್ ಬರುತ್ತೆ ಅಣ್ಣ? ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಓಕೆ ಅಣ್ಣ, ಇಲ್ಲಿ ಟೋಟಲ್ ನಿಮ್ದು ಎಷ್ಟು ಎಕರೆ ಜಮೀನು ಐತೆ? 3 ಎಕರೆ, ಒಟ್ಟು 8 ಎಕರೆ ಐತೆ. ಓಕೆ, ಒಂದ್ 3 ಎಕರೆ ಅಡಿಕೆ, 2 ಎಕರೆ ಪಪ್ಪಾಯಿ, 3 ಎಕರೆ ನೀರುಳ್ಳಿ. 3 ಎಕರೆ ನೀರುಳ್ಳಿ. ಪಪ್ಪಾಯ ಸಪರೇಟಾ ಅಡಿಕೆ ಜೊತೆಗ? ಇಲ್ಲ, ಸಪರೇಟ್ ಐತಿ. ಇದು ಪಪ್ಪಾಯ ಬರೀ ಪಪ್ಪಾಯ ಮಾತ್ರ ಹಾಕಿರ? ಓಕೆ ಅಣ್ಣ, ಇವತ್ತು ಈರುಳ್ಳಿ ಹಾಕಿ ನೀರ್ ಕಟ್ಟಿದ್ರೆ ಎಷ್ಟು ದಿವಸ ಆಯ್ತು ಬಿತ್ತಿ ಈರುಳ್ಳಿ? ನಿನ್ನೆ ಬಿತ್ತಿದ್ವಿ. ನಿನ್ನೆ ಬಿತ್ತಿದ್ರಾ? ಓಕೆ, ಏನ್ ರೋಲ್ ಅಣ್ಣ ಬಿತ್ತಿದ್ದು? ಟ್ಯಾಕ್ಟ್ರಿ. ಇದು ಸೀಡ್ಸ್ ಯಾವ್ದು ಹಾಕಿದ್ರಣ್ಣ? ಸೂಪರ್ ಕಲಾಶ್ ಕಂಪ್ನಿದ. ಓಕೆ ಅಣ್ಣ, ಇದು 1 ಕೆಜಿ ಬಿತ್ತಿದ್ರಲ್ಲ, ಎಷ್ಟು ಕೆಜಿ ಬೀಜ ಹೋಗಿದೆ ಒಂದ್ ಎಕರೆಗೆ? 1 ಎಕರೆಗೆ 3.5 ಕೆಜಿ ಹೋಗಿದೆ. ಓಕೆ, ಅದು ಕರೆಕ್ಟ್ ಅವನಾಗೈತ? ಓಕೆ ಅಣ್ಣ, ಇವತ್ತು ನೀರ್ ಕಟ್ತಾ ಇದ್ದೀರಾ, ಇದು ಮಡಿ ಪದ್ಧತಿ ಮಾಡ್ಕೊಂಡಿರ ಬೇರೆ ಬೇರೆ ಇದ್ ಮಾಡ್ತಾರೆ? ನೀವು ಮೊದ್ಲೇದಾನ ಮಡಿ ನಾವ್ ಯೂಸ್ ಮಾಡೋದ? ಮಾಡ್ತಾರೆ ಅವ್ರವ್ರ. ಇದು ಸ್ವಲ್ಪ ಟ್ರಿಪ್ಗೆ ಮಡಿ ಮಳೆ ತರ ಬೀಳ್ತದೆ, ಮಳೆನೂ ಬಿತ್ಬಿಟ್ರೆ ಪರಿಯಕ್ ನೀರು ಯಾವಾಗ ಅಂತಂದ್ರೆ ಸುಳಿಯಕ್ ನೀರು 2 ತಿಂಗಳು ಆದ್ಮೇಲೆ ಸುಳಿಯಕ್ ನೀರು ಹೋದ್ರೆ ಗೆಡ್ಡೆ ಸ್ವಲ್ಪ ಡ್ಯಾಮೇಜ್ ಬರುತ್ತೆ. ಚಾನ್ಸಸ್ ಐತೆ. ಓಕೆ ಅಣ್ಣ, ಇಲ್ಲಿ ಪಪ್ಪಾಯ ಹಾಕಿದ್ರ ಬಂದ್ರ ನಿಮಿಷ. ಅಣ್ಣ, ಇದು ಎಷ್ಟು ಎಕರೆ ಪಪ್ಪಾಯ ಹಾಕಿದ್ರ? 2 ಎಕರೆ. ಅಣ್ಣ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನ್ ತಗೊಂಡಿದ್ರ ಲೈನ್? 8 ಅಣ್ಣ, ಪಪ್ಪಾಯ ಇದೆ ಫಸ್ಟ್ ಟೈಮ್ ಹಾಕಿರೋದ? ಫಸ್ಟ್ ಟೈಮ್. ಓಕೆ, ಯಾಕೆ ಪಪ್ಪಾಯ ಹಾಕ್ಬೇಕು ಅಂತ ಅನಿಸ್ತಾ? ಒಂದ್ಸರಿ ನೋಡೋಣ ಅಂತ ಅನಿಸ್ತು. ಓಕೆ ಅಣ್ಣ, ಇದು ಸೀಡ್ಸ್ ಯಾವ್ದು ಹಾಕಿದ್ರಿ? ವೆಲ್ಕಮ್ ಸೀಡ್ಸ್. ಎಲ್ಲಿಂದ ತಂದು ಹಾಕಿದ್ರಿ? ಮಹಾರಾಷ್ಟ್ರದ. ಅವ್ರೆ ಇಲ್ಲಿಗೆ ತಂದ್ಕೊಟ್ರು. ಇಲ್ಲಿಗೆ ತಂದ್ಕೊಟ್ಟಿದ್ರಾ? ಓಕೆ, ಈಗ ಎಷ್ಟು ತಿಂಗಳಣ್ಣ ಪ್ರೆಸೆಂಟ್ ಪಪ್ಪಾಯ ಇದು? ಆಲೇ ಒಂದು 7 ತಿಂಗಳು ಆಗಿದೆ. 7 ತಿಂಗಳು ಆಗೈತೆ. ಓಕೆ ಅಣ್ಣ, ಇದು ಪಪ್ಪಾಯ ಬೆಳೆಯಕ್ಕೆ ನಿಮ್ನೆಲ್ಲ ಯಾವ ತರ ನಿಮ್ಗೆ ಹೆಂಗ್ ಅನಿಸ್ತೈತಿ? ಈಗ ಸದ್ಯಕ್ಕೆ ಬೇರೆ ಎಲ್ಲ ನೋಡಿರ್ತೀರಲ್ಲ, ಹೆಂಗ್ ಬಂದೈತಿ ಅನ್ಸುತ್ತೆ ಪಪ್ಪಾಯ? ಚೆನ್ನಾಗ್ ಬಂತ ಅನ್ಸುತ್ತೆ. ಹೌದಾ? ಓಕೆ, ರೋಗ ಏನಿಲ್ಲ ಅಣ್ಣ? ರೋಗ ಇರುತ್ತೆ, ಇಲ್ಲ ಅಂತ ಹೇಳಕ್ ಬರಲ್ಲ. ಇದು ವೈರಸ್, ಇದು ದಾಳಿಂಬ್ರಿ ಇದು ಐತಲ್ಲ, ರೋಗ ಇರುತ್ತೆ. ಅದ್ರಾಗೆ ಔಷಧಿ ಹೊಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ಹುಲ್ಲಾಗಿತ್ತು ನೋಡು, ಮೊನ್ನೆ ಮಿಷಿನ್ ತಂದು 35,000 ಇದು ರೋಟ್ರ್ ಬರುತ್ತಲ್ಲ, ಮನುಷ್ಯನ ಹಿಡ್ಕೊಂಡು ಹೋಗೋದು, ಅದ್ರಲ್ಲಿ ಹೊಡೆದ್ವಿ ಎಲ್ಲ. ಅಣ್ಣ, ಎಷ್ಟು ಕುಂತ ಒಟ್ಟು ಪಪ್ಪಾಯ ಸಸಿ ಇದ್ರಾಗೆ? ಒಂದು 1300 ಏನಿದ್ವು. ಒಂದ್ 100 ಗಿಡ ರೋಗಕ್ಕೂ ಅದಕ್ಕೆ ತುತ್ತಾಗಿ ಹೋಗಿರ್ತವೆ. 1200 ಇರ್ಬೋದು. ಓಕೆ, ಗಂಡು ಗಿಡ ಬಂದಿಲ್ಲ ಅಣ್ಣ? ಇಲ್ಲ, ಕೊಡ್ತಾರ. ಗಂಡು ಗಿಡ ಬಂದೈತಾ? ಒಂದು 10-15 ಗಿಡ ಐತಿ. ಓಕೆ ಅಣ್ಣ, ಇದು ದಾಯ ಎಂತ ಈಗ ಇಲ್ಲಿಂದ ಹಿಂಗು 8 4 ದಿಕ್ಕಿಗೂ 8. ಅದೇ ಬ್ಯಾಸಾಯ ಹೊಡಿಯಕು, ಔಷಧಿ ಹೊಡಿಯಕು, ಅಡ್ಡಾಡಕು ಜಾಗ ಇರ್ಬೇಕು. ಇಲ್ಲಾಂದ್ರೆ 6 ಮಾಡಿದ್ವಿ ಅಂದ್ರೆ ನೀನ್ ಇದ್ರಾಗ ಓಡಾಡಕ್ ಆಗಲ್ಲ, ಬ್ಯಾಸಾಯ ಹೊಡಿಯಕ್ ಬರಲ್ಲ. ಹಿಂಗ್ ನೋಡಿ, ಈಗಲೇ ಕಲ್ತ್ಕೊಂಡೈತೆ. ಇನ್ನು 6 ಮಾಡಿದ್ವಿ ಅಂದ್ರೆ ನೋಡ್ರಿ, ಇಲ್ಲಿ ಹೋಗಕ್ಕೆ ಬರಲ್ಲ. ಓಕೆ ಅಣ್ಣ, ನಿಮ್ಮೂರ್ ಕಡೆ ಅಕ್ಕ ಪಕ್ಕ ಎಲ್ಲಾರು ಪಪ್ಪಾಯ ಹಾಕಿದಾರ? ಇಲ್ಲೇ ಸಾಂಗುದ್ದಾಗ ಹಾಕಿದಾರೆ, ಮದ್ರೆಗೆ ಹಾಕಿಲ್ಲ. ಸಾಂಗುದ್ದಾಗ ಹಾಕಿದಾರೆ. ಸಾಂಗುದ್ದಾರ ನೋಡಿ ನಾವು ಹಾಕಿದ್ವಿ. ಓಕೆ, ಈಗಿನ ನಿಮ್ ಫಸ್ಟ್ನೇ ಕಟಿಂಗ್ ಇನ್ ಎಷ್ಟು ದಿವಸ ಬಿಟ್ಟು ಬರ್ಬೋದಣ್ಣ? ಇನ್ನು 2 ತಿಂಗಳು. ಇನ್ನು 2 ತಿಂಗಳು ಬಿಟ್ಟು ಬರುತ್ತೆ. 2 ತಿಂಗಳು ಬಿಟ್ಟು. ಓಕೆ, ಸೀಡ್ಸ್ ಅಣ್ಣ ಎಷ್ಟು ರೂಪಾಯಿಗೆ ಒಂದು ಕೊಟ್ಟಿದ್ರೆ ನಿಮಗೆ ಸಸಿನ? 23 ರೂಪಾಯಿ. 23 ರೂಪಾಯಿ. 15 ಅವೆಲ್ಲ 12-13 ರೂಪಾಯಿ ಸಿಗ್ತದೆ. ಸ್ವಲ್ಪ ಇದು ಡೆಲ್ಲಿ ಕಟಿಂಗ್ ಅಂತ ಸ್ವಲ್ಪ ಬೇಡಿಕೆ ಅಂತ ಇದನ್ನ ಸ್ವಲ್ಪ ರೇಟ್ ಜಾಸ್ತಿ. 23 ರೂಪಾಯಿ ಜಾಸ್ತಿ ಆತಲ್ಲಣ್ಣ? ಜಾಸ್ತಿ ಆತಂದ್ರೆ ಅದೇ ಸೀಡ್ಸ್ ಇದು ರೇಟ್ ಇರೋದೇ ಅಷ್ಟು. ಈಗ ಒಂದು ಕ್ವಾಲಿಟಿ ಅಂತ ಕ್ವಾಲಿಟಿ ಚೆನ್ನಾಗಿ ಹೋಗುತ್ತೆ. ಡೆಲ್ಲಿ ಕಟಿಂಗ್ ಗಟ್ಟಿ ಇರುತ್ತಂತಿದು, 15 ತಡಿಯಲ್ಲಂತೆ. ಓಕೆ, ಇದು ಗಟ್ಟಿ ಇರುತ್ತೆ. ಇಲ್ಲಿಂದ ಡೆಲ್ಲಿಗೆ 2 ದಿವಸ ಹೋದ್ರು ತಡಿತೈತೆ, ಅದು ತಡಿಯಲ್ಲ 15. ಓಕೆ ಅಣ್ಣ, ಅದಕ್ಕೋಸ್ಕರ ಇದನ್ನ ಹಾಕಿದ್ರಿ ಸೀಡ್ಸ್. ಓಕೆ ಅಣ್ಣ, ಬೋಧರಿಸಿದ್ರೆ ಮೊದ್ಲೇ ಇರಿಸಿದ್ದು, ಆಮೇಲೆ ಬೇಸಾಯ ಮಾಡಿದ್ದು? ಇದು ಸಸಿ ಹಾಕಿ ಒಂದು 2 ತಿಂಗಳು 3 ತಿಂಗಳಿಗೆ ಬೋಧ ಇರಿಸಿದ್ವಿ. ಟ್ರ್ಯಾಕ್ಟರ್ ಇರಿಸಿದ್ದ, ಗಾಳಿಗೆ ಬೀಳ್ದಂಗೆ. ಆಮೇಲೆ ಬೋಧ ಇದ್ರೆ ಮಣ್ಣು ಗಿಡ ಬೇರು ಚೆನ್ನಾಗಿ ಬಂದು ಗಿಡ ಚೆನ್ನಾಗ್ ಬರುತ್ತಂತ ಮಾಡ್ರಿ. ಓಕೆ ಅಣ್ಣ, ತಳಗೊಬ್ಬರ ಏನೋ ಹಾಕೊಂಡಿದ್ರಿ ಇದಕ್ಕೆ? ತಳಗೊಬ್ಬರ ಕೋಳಿ ಗೊಬ್ಬರನೇ ಹಾಕಿದ್ವಿ. ಕೋಳಿ ಗೊಬ್ಬರ ಹಾಕಿದ್ವಿ, ಒಂದ್ 5-5 ಕೆಜಿ ಹಾಕಿದ್ವಿ. ಮತ್ತೆ ಸೆಂಟರ್ನಾಗ ಏನಾರು ಹಾಕಿದ್ರ? ಸೆಂಟರ್ನಾಗ ಗೌರ್ಮೆಂಟ್ ಗೊಬ್ಬರನು ಹಾಕಿದ್ವಿ, ಸಾಲಿಪಾಲ್ ಹಾಕಿದ್ವಿ, ಗೊಬ್ಬರನು ಹಾಕಿ. ಅಣ್ಣ, ಊಟ ಆಯ್ತಾ? ಮಾಡ್ಬೇಕು ಇವಾಗ? ಓಕೆ ಸ್ನೇಹಿತರೆ, ಇದು ಅಣ್ಣವರು ಇವಾಗ ಅವರು ನೀರ್ ಕಟ್ತಾ ಇದಾರೆ. ಆಮೇಲೆ ಪಪ್ಪಾಯನೂ ಹಾಕಿದಾರೆ, ಈರುಳ್ಳಿನೂ ಹಾಕಿದಾರೆ, ಅಡಿಕೆನೂ ಹಾಕಿದಾರೆ. ನಾನು ಇನ್ನೂ ವಿಡಿಯೋ ಜಾಸ್ತಿ ಮಾಡ್ಬೇಕಿತ್ತು, ಹೆಚ್ಚು ಮಾಡ್ಬೇಕಿತ್ತು. ಅವ್ರಿಗೆ ಕೆಲಸ ಇರುತ್ತೆ ಸ್ನೇಹಿತರೆ. ಈಗ ಮುಂಗಾರು ಕೆಲಸದ ಟೈಮ್, ನೀರ್ ಕಟ್ಟೋದೈತೆ. ಅದಕ್ಕೋಸ್ಕರ ನಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪಪ್ಪಾಯ ಹಾಕಿದ್ರೆ ಪಪ್ಪಾಯದ ಜಸ್ಟ್ ಬೇಸಿಕ್ ತಗೊಂಡಿದ್ದೀನಿ. ಮುಂದೊಂದ್ ದಿವಸ ಪಪ್ಪಾಯದ ಬಗ್ಗೆ ಡೀಟೇಲ್ಸ್ ಆಗಿ ವಿಡಿಯೋ ಮಾಡೋಣಂತೆ. ಆಮೇಲೆ ಈರುಳ್ಳಿ ಬಗ್ಗೆನೂ ಹೇಳಿದ್ದಾರೆ. ನಾನು ಇನ್ನೊಂದ್ ದಿವಸ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ, ಪಪ್ಪಾಯದ ಬಗ್ಗೆ, ಈರುಳ್ಳಿ ಬಗ್ಗೆ ಸಪ್ರೇಟ್ ಆಗಿ. ಅವ್ರಿಗೆ ಸ್ವಲ್ಪ ಕೆಲಸ ಇದೆ.
ಸ್ನೇಹಿತರೆ ನೋಡಿದ್ರೆ ಅಣ್ಣವರು ನೀರು ಕಟ್ತಾ ಇದ್ದಾರೆ. ಪಾಪ ಅವ್ರಿಗೆ ಕೆಲಸ ಹಿಂದ್ಕೋಗುತ್ತೆ ನಾವು ವಿಡಿಯೋ ಮಾಡ್ಕೊಂತ ಕೂತ್ಕೊಂಡ್ರೆ. ಇದು ಕೆಲಸದ ಟೈಮು. ಹಂಗೆ ಪಪ್ಪಾಯನ ಹಾಕಿದ್ರೆ ಪಪ್ಪಾಯ ಜಸ್ಟ್ ಬೇಸಿಕ್ ಮಾಹಿತಿ ತಗೊಂಡಿದ್ದೀನಿ. ಅಣ್ಣವ್ರು ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಪಪ್ಪಾಯ ಹಾಕಿದ್ದಾರೆ ಹಿರೇಮದುರೆ, ಸೋಮಗುದ ಹತ್ರ, ಚಳ್ಳಕೆರೆ ತಾಲೂಕು. ಪಪ್ಪಾಯ ಇನ್ನೂ 2 ತಿಂಗಳು ಆಗಬೇಕು ಇದು ಕಟಿಂಗ್ ಬರೋಕ್ಕೆ. ರೈತರು ಹಾಕಿದ್ದಾರೆ ವೆಲ್ಕಮ್ ಸೀಡ್ಸು. ಇದು ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ ಅಂತೇಳಿ ಇನ್ಫಾರ್ಮೇಷನ್ ವಿಡಿಯೋ ನಾನು ಹಾಕ್ತೇನೆ ಸ್ನೇಹಿತರೆ. ಧನ್ಯವಾದಗಳು.